ವಿಚಿತ್ರ ಲೋಕ. ಕಲೆ ಇರೋದು ಒಂಥರ ವಿಚಿತ್ರ. ಅದು ಏನಂದರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟೋದಿಲ್ಲ ಕುಸ್ತಿ, ಬರೋದೇ ಇಲ್ಲ. ಅದು ಬಡವರ ಮನೆಯಲ್ಲೇ ಬೆಳೆಯೋದು ಕುಸ್ತಿ. ನನ್ನ ಮಗನ ಕುಸ್ತಿಲಿ ತಗೋ ಅಂದರೆ ಅವ್ನು ಕುಸ್ತಿನೇ ಬರೋಲ್ಲ, ಕುಸ್ತಿಗೆ ತಗೋ ಹಾಕೋ ಅಂತ ರಾಜಕೀಯ ಮಾಡಿ ದಬ್ಬಾಳಿಕೆ ಹಾಕೋದು. ಒಳ್ಳೆ ಹುಡುಗರನ್ನ ಚಾನ್ಸೇ ಸಿಗೋಲ್ಲ. ಎಕ್ಸ್ಟ್ರಾ ಪವರ್ ಬೇಕಾಗಿರುತ್ತೆ ಅವ್ರಿಗೆ. ಅದು ಕೆಲವೊಂದು ಅಪ್ಪ ಅಮ್ಮರಿಗೆ ಗೊತ್ತಾಗಲ್ಲ. ಸಿದ್ಧಿ ಅಂದ ತಕ್ಷಣ ಕೆಲವೊಬ್ರು ಏನು ಗೊತ್ತಾ, ಇವನು ಸಿದ್ಧಿ ಅಂದ ತಕ್ಷಣ ಅರ್ಧ ಹೆದರ್ ಬಿಡ್ತಾರೆ. ಯಾರು ಒಂದು ಅವನು ಮಾಡಬೇಕಾದ್ರೆ ಏನು ಒಗ್ಗುಟ್ಟಿಲ್ಲ. ವಿಟಮಿನ್ನು ನಮ್ಮ ಬಾಡಿಲಿ ಕಮ್ಮಿ ಆಗಿದೆ, ಕೊರತೆ, ವಿಟಮಿನ್ ಕೊರತೆ, ಕ್ಯಾಲ್ಸಿಯಂ ಕೊರತೆ, ಇವಾಗ ನಮಗೆಲ್ಲ ಗೊತ್ತಾಗತ್ತೆ. ಅವ್ರಿಗೂ ಅದು ಗೊತ್ತಿಲ್ಲ. ಅವ್ರಿಗೆ ನಾವು ಆಡುವಾಗ 3,000, 5,000 ಇಷ್ಟೇ ಪ್ರೈಸು, 6,000 ಲಾಸ್ಟು. ಅಂದರೆ ಅಪ್ಪ ಅಮ್ಮ ಕೆಲವರು ಮಕ್ಕಳಿಗೆ ಬೆಳೆಸ್ತಾರೆ. ಅವ್ರಿಗೆ ಏನು ಗೊತ್ತಿರಲ್ಲ ಅಂದರೆ, ಅವ್ರು ಚಿಕ್ಕವರು ಇದ್ದಾಗ ಅವ್ರು ನ್ಯಾಚುರಲಿ ಕುಸ್ತಿ ಆಡ್ತಾರೆ. ನ್ಯಾಚುರಲಾಗಿ ಅಂದರೆ ಯಾವ ಥರ, ಅವರು ಚಿಕ್ಕವರು ಅಂದರೆ ಆ ಏಜು ರನ್ನಿಂಗ್ ಓಡಬೇಕಾದ್ರೆ ಏನು ಸ್ಪೀಡ್, ಆವಾಗ ಸ್ಪ್ರಿಂಟ್ ಎಲ್ಲ ಅವ್ರದ್ದು ಕರೆಕ್ಟಾಗಿರುತ್ತೆ. ಅಂದರೆ ಅದು ಓಡಬೇಕಾದ್ರೆ ಅದು ನ್ಯಾಚುರಲಾಗಿ ಬರುತ್ತೆ. ಅದು 18 ತನಕ. 18 ಆದಮೇಲೆ ಅವ್ರಿಗೆ ಎಕ್ಸ್ಟ್ರಾ ಫುಡ್ ಬೇಕೇ ಬೇಕಾಗತ್ತೆ. ಯಾರಿಗೂ, ನನಗಂತಲ್ಲ ಯಾರಿಗೂ ಎಕ್ಸ್ಟ್ರಾ ಫುಡ್ ಅಂದರೆ 18 ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಆ ಟೈಮಲ್ಲಿ ಏನಾಗುತ್ತೆ, ಹುಡುಗ ಹೆಂಗಿರ್ತಾನೆ ಎಲ್ಲ. ಆ ಟೈಮಲ್ಲಿ ಎಲ್ರಿಗೂ ನ್ಯಾಚುರಲ್ ಪವರ್. ಅಪ್ಪ ಅಮ್ಮ ಏನು ತಿಳ್ಕೊತಾರೆ, ನನ್ನ ಮಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಇವಾಗ, ಏನು ಅವನೇನು ಟಾಪಲ್ಲಿದ್ದಾನೆ. ಆದರೆ ಅವ್ರ ತಪ್ಪು ಕಲ್ಪನೆ. ಅಂದರೆ ಆ ಟೈಮಲ್ಲಿ ಎಕ್ಸ್ಟ್ರಾ ಫುಡ್ ಬೇಕಾಗಿರುತ್ತೆ. ಇವಾಗ ನಾನು ಇಷ್ಟು 18 ತನಕ ಮಾಡ್ಕೊಂಬಂದಿ ಅಂತಲ್ಲ, ಅದು ದೇವ್ರು ಕೊಟ್ಟಿದ್ದು ನ್ಯಾಚುರಲ್ ಪವರ್. ಅದು ಚಿಕ್ಕ ಹುಡುಗರದು ಒಂದು. ಆ ಟೈಮಲ್ಲಿ ಮಾಡ್ತಾನೆ. ಆಮೇಲೆ 18 ಕ್ರಾಸ್ ಆದಮೇಲೆ ಅವರು ಅದು ಎಕ್ಸ್ಟ್ರಾ ಪವರ್ ಬೇಕಾಗಿರುತ್ತೆ ಅವ್ರಿಗೆ. ಅದು ಕೆಲವೊಂದು ಅಪ್ಪ ಅಮ್ಮನಿಗೆ ಗೊತ್ತಾಗಲ್ಲ. ಅಡಿಷ್ನಲ್ ಫುಡ್, ಫುಡ್ಡು ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡಬೇಕು, ಆ ಟೈಮಲ್ಲಿ ಯಾವ ಥರ ಪ್ರೋಟೀನ್ಸು ಯಾವ ಥರ ಹಿಂದೆ ಸಪೋರ್ಟ್ ಮಾಡಬೇಕು. ಆ ಟೈಮಲ್ಲಿನೇ ಅವ್ರಿಗೆ, ಮಕ್ಕಳಿಗೆ ಆ ಟೈಮಲ್ಲೇ ಸಪೋರ್ಟ್ ಬೇಕಾಗಿರುತ್ತೆ ಹೆಚ್ಚಿನ. ಅಂದರೆ ಜೊತೆಲೇ ಇರಬೇಕು, ಮಕ್ಕಳು ಬೆಳಿಬೇಕಂದ್ರೆ ಜೊತೆಲೇ ಇರಬೇಕು. ಆ ಟೈಮಲ್ಲಿ ಒಂದು ನ್ಯಾಷನಲ್ ಲೆವೆಲ್ಗೆ ರೆಡಿ ಆಗೋ ಟೈಮ್ ಅದು, ನ್ಯಾಷನಲ್ ಲೆವೆಲ್ ಪ್ರಿಪೇರ್ ಆಗೋ ಟೈಮ್ ಅದು. ಆ ಟೈಮಿಗೆ ಇವಾಗ ನ್ಯಾಷನಲ್ ಲೆವೆಲ್ ಅಂದರೆ ಸುಲಭ ಅಲ್ಲ. ಇವಾಗ ಕರ್ನಾಟಕದಲ್ಲಿ ಟಾಪ್ ಗೆದ್ದು ಬಂದರೆ ನ್ಯಾಷನಲ್ಗೆ ಹೋಗೋದು. ಅದು ಕರ್ನಾಟಕದಲ್ಲಿ ಎಷ್ಟೊಂದು ಹುಡುಗರು ಇರ್ತಾರೆ ಆ ಥರ ಕುಸ್ತಿಯವರು. ಎಲ್ಲರೂ ತುಂಬ ಒಳ್ಳೆ ಪ್ರಾಕ್ಟೀಸ್ ಮಾಡಿರ್ತಾರೆ. ಎಲ್ಲರೂ ಹಾಗೆ ಬರಲ್ಲ, ತುಂಬಾ ಶ್ರಮ ಪಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರಿಗೆ ಹೊಡಿಬೇಕಲ್ಲ, ಹೊಡಿಯೋ ತಾಕತ್ತು ಬೇಕಲ್ಲ ನಮಗೂ. ಒಂಥರ ಅದು ಫೀಲ್ ಆಗಿರುತ್ತೆ. ನಮ್ಮ ಅಪ್ಪ ಅಮ್ಮ ನಮಗೆ ಜೊತೆಲೇ ಇರಬೇಕು. ಆ ಟೈಮಲ್ಲಿ ಜೊತೆಲೇ ಇರಬೇಕು. ಇವಾಗ ಒಂದು ಹುಡುಗ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವನಿಗೆ ಅವನು ಯಾವಾಗಲೂ ಪಾಸ್ ಆಗ್ತಾನೆ ಬಿಡು ಅಂತ ಬಿಟ್ಟರೆ ಅವನು ಆಮೇಲೆ ಮುಂದೆ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು, ಅವನಿಗೆ ನೋಡಬೇಕು ಒಳ್ಳೆಯದು, ಎಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ ಇಲ್ಲ. ಇವಾಗ ಅಪ್ಪ ಅಮ್ಮಂದು ಕೆಲವರು ಇವಾಗ ಸಿಟಿಯಲ್ಲಿ ಅದೇ ಮಾಡ್ತಾರಲ್ಲ, ಒಳ್ಳೆ ಸ್ಕೂಲ್ ಹುಡುಕ್ತಾರೆ. ಎಷ್ಟು ದುಡ್ಡು ಹೋದ್ರೂ ಪರವಾಗಿಲ್ಲ, ಒಳ್ಳೆ ಸ್ಕೂಲಿಗೆ ಹೋಗಬೇಕು, ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ಆ ಥರ ನಮ್ಮಪ್ಪ ನಮಗೆ ಸಪೋರ್ಟ್ ಇರಲ್ಲ. ಕೆಲವು ಹಳ್ಳಿಯಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ, ನಾಲೆಜೇ ಇಲ್ಲ. ಹಳ್ಳಿಯಲ್ಲಿ ಒಂಥರ ಅವರು ಇನ್ನೂ ಹಿಂದೆಯೇ ಇದ್ದಾರೆ. ನಮ್ಮ ಸಿದ್ಧಿ ಜನಾಂಗದಲ್ಲಿ ಇಷ್ಟು ಹಿಂದಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಹಿಂದಿದ್ದಾರೆ. ಎಲ್ಲಿ ಅಮೇರಿಕಾದಿಂದ ದುಡ್ಡು ಬರುತ್ತೆ, ಅಲ್ಲಿಂದ ದುಡ್ಡು ಬರುತ್ತೆ, ಫಂಡ್ ಎಲ್ಲ ತಗೋತಾರೆ. ಬಟ್ ಎಲ್ಲಿ ಹಾಕ್ತಾರೆ ಗೊತ್ತಿಲ್ಲ. ಬಟ್ ಸ್ವಂತ ಮಕ್ಕಳಿಗೆ ಬೆಳೆಸಲ್ಲ. ಒಂಥರ ಈಗ ನಮಗೆ ದೇವರು ಸ್ವಲ್ಪ ನ್ಯಾಚುರಲ್ ಸಿದ್ಧಿಯವ್ರಿಗೆ ಅಂದರೆ ಸ್ವಲ್ಪ ನ್ಯಾಚುರಲಿ ಪವರ್ ಕೊಟ್ಟಿದ್ದಾನೆ. ಕಲೆಗಳು ತುಂಬ ಅದು ಇದು ತುಂಬ ಕೊಟ್ಟಿದ್ದಾನೆ. ವಿಚಿತ್ರವಾಗಿ ಕಲೆ, ಕಬಡ್ಡಿ ಆಯಿತು, ಏನು ಎಲ್ಲದರಲ್ಲೂ. ಇವಾಗ ಸಿದ್ಧಿ ಅಂದ ತಕ್ಷಣ ಕೆಲವೊಬ್ರು ಏನು ಗೊತ್ತಾ, ಇವನು ಸಿದ್ಧಿ ಅಂದ ತಕ್ಷಣ ಅರ್ಧ ಹೆದರ್ ಬಿಡ್ತಾರೆ. ಕುಸ್ತಿ ಆಡೋನು ಇವ್ನು ಹೆಂಗಿರ್ತಾನೋ ಏನು ಅಂದರೆ ಅವ್ನು ಮೈ ಕಟ್ ನೋಡಿಬಿಟ್ಟು ಅರ್ಧ ಪವರ್ ಕಟ್ಟಾಗಿರುತ್ತೆ ಒಬ್ಬೊಬ್ರದ್ದು, ಕೆಲವೊಬ್ರದ್ದು. ಹಾಗೆ ಇವಾಗ ಅಥ್ಲೆಟಿಕ್ಸ್ ಆಯಿತು, ರನ್ನಿಂಗ್ ಆಯಿತು, ಎದರಲ್ಲಿ ಸಿದ್ಧಿ ಬಂದು ಹತ್ರ ನಿಂತ್ಕೊಂಡ್ರೆ ಭಯ. ಬಟ್ ಅವನಿಗೆ ಓಡೋಕ್ಕಾಗಲ್ಲ, ಅವ್ನಿಗೆ ಸಪೋರ್ಟ್ ಇಲ್ಲ, ಒಳ್ಳೆ ಕೋಚ್ ಇಲ್ಲ, ಏನಿಲ್ಲ. ಒಂಥರ ಜನನ ಅವ್ರಿಗೆ ಕೀಳು ಥರ ನೋಡೋದು ಆಯಿತು. ಇವಾಗ ನಮ್ಮ ಇದರಲ್ಲಿ ನಡೀತಾ ಇರೋದು ಇವಾಗ ಜನ, ಅವ್ರು ಹಿಂದೂ ಆಗಲಿ, ಅವ್ರು ಮುಸ್ಲಿಮ್ಸ್ ಆಗಲಿ, ಅವ್ರ ಹರಿಜನ್ ಆಗಲಿ, ಯಾವುದೂ ಆಗಲಿ ಒಟ್ಟಿಗೆಯಾಗಿ ನಡೆಯಲ್ಲ. ಅವ್ರಿಗೆ ಒಂಥರ ಭೇದ ಭಾವ ಮಾಡೋದು, ಅವ್ರಿಗೆ ಒಂಥರ ನೋಡೋದು, ಇವ್ರಿಗೆ ಒಂಥರ ನೋಡೋದು. ಇವಾಗ ಒಂದು ಹಳೆಯ ತಾಲೂಕಿನಿಂದ ನಾನು ರೆಡಿಯಾಗಿದ್ದೇನೆ, ಒಂದು ತಾಲೂಕದಿಂದ ರೆಡಿಯಾಗಿದ್ದೇನೆ ನಾನು. ಒಂದು ಪೈಲ್ವಾನ್ ಅಂತ ರೆಡಿಯಾಗಿದ್ದೀನಿ, ಟಾಪ್ ಲೆವೆಲ್ಗೆ. ಎಲ್ರಿಗೂ ಗೊತ್ತಿರುತ್ತೆ, ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇದ್ದಿರೋದು ಮಾತಿದು. ಯಾಕಂದರೆ ನಾನು ಟಾಪ್ ಇದ್ದೀನಿ, ಇನ್ನೊಬ್ಬರು ಟಾಪ್ ಇದ್ದಾರೆ. ಅವ್ರಿಗೊಂಥರ ಭೇದ ಭಾವ ಮಾಡಬಾರ್ದು, ನಮಗೊಂಥರ ಭೇದ ಭಾವ. ಇಬ್ಬರು ನಮ್ಮ ಮನೆಯಿಂದನೇ ಬೆಳೀತಾ ಇದ್ದಾರೆ ಅಂತ ಸಪೋರ್ಟ್ ಮಾಡಬೇಕು. ಅಲ್ಲಿ ಏನು ಜಾತಿ ಭೇದ ಭಾವ ನಮ್ಮವನಿಗೆ ಮಾತ್ರ ನಾವು ಕೊಡೋದು. ಕುಸ್ತಿ ಗೆದ್ದು ಬಂದರೆ ಒಂದು ಅಯಾರ್ ಅಂತ ಬರುತ್ತೆ,
ಒಂದು ಸ್ಟೇಟ್ ಲೆವೆಲಲ್ಲಿ, ನಮ್ಮೂರಲ್ಲಿ ಸ್ಟೇಟ್ ಲೆವೆಲ್ ಆಗ್ತಿತ್ತು ಆವಾಗ. ನಮ್ಮೂರಲ್ಲಿ ಹಳ್ಯಾದಲ್ಲಿನೇ ಅರವಿ ದೇಶಪಾಂಡೆ ಕುಸ್ತಿ ಇಡ್ತಿದ್ರು. ಆವಾಗ 9 ಸತಿ ಆರಿಸ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ಸಿಂದ. ಅವ್ರು ಕುಸ್ತಿ ಅಂದರೆ ಸ್ಟಾರ್ಟ್ ಮಾಡಿದ್ದು ಕುಸ್ತಿ ನಾನ್ ಪಾಯಿಂಟ್ ಕುಸ್ತಿ. ಮೊದಲು ಅವರು ಥಿಯೇಟರ್ ಕುಸ್ತಿ ಅಂತ ಬರ್ತಿತ್ತು. ಅದಾದಮೇಲೆ ನಾವು ಬಂದ ಮೇಲೆ ಅಲ್ಲಿ ಪಾಯಿಂಟ್ ಕುಸ್ತಿ ಸ್ಟಾರ್ಟ್ ಆಯಿತು. ಆವಾಗ ನಾನು ಆಡಿದ್ದು 40 kgಯಲ್ಲಿ. ಆವಾಗಿಂದ ಸ್ಟಾರ್ಟ್ ಆಗಿತ್ತು. ಆವಾಗ 40 kgಯಲ್ಲಿ 5,000, 3,000 ಹೀಗೆಲ್ಲ ಪ್ರೈಸ್ ಇರ್ತಿತ್ತು. ಆ ಪ್ರೈಸು ಜನ ಅಂತೂ ಕುಸ್ತಿ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಜಾಗ ಇರ್ತಿದ್ದಿಲ್ಲ, ಅಷ್ಟೊಂದು ಜನ ಬರ್ತಿದ್ರು. ಅಷ್ಟು ಜನ ಬಂದ್ರೂ ಅಲ್ಲಿನೇ ಜಾತಿ ಭೇದ. ಮರಾಠ ಅವ್ರು ಗೆದ್ದು ಬಂದರೆ ಅವರು ಅಷ್ಟೇ ಸಪೋರ್ಟ್ ಮಾಡೋದು, ಅವ್ರಿಗೆ ಅಷ್ಟೇ ದುಡ್ಡು ಕೊಡೋದು. ಮುಸ್ಲಿಮ್ಸ್ ಅವರು ಯಾರು ಶರೀಫ್ ಕುಸ್ತಿ ಗೆದ್ದಿದ್ದಾರಂದರೆ ಹಿಂಗೆ ಓಡಿದ್ರೆ ₹1 ಕೊಡಲ್ಲ, ಮುಖ ಮುಚ್ಕೊಂಡು ಸುತ್ತಾಡೋರು ಜನ. ಕುಸ್ತಿ ಬಿದ್ದರೆ ಹೋಗೋ ಲೈನ್ ಹೊಡಿಲಿಕ್ಕೆ ಹೋಗು, ನೀನು ಗೊತ್ತಿದೆ ಲೈನ್ ಹೊಡಿಲಿಕ್ಕೆ ಹೋಗಿ ನೀನು, ಮುಗೀತು ನಿಂದು ಕೆಲಸ ಅಂದರೆ ಅವ್ನಿಗೆ ಮುಂದೆ ಹೋಗಿ ಕೊಡಲ್ಲ. ಅವನು ಮತ್ತೊಂದು ಸ್ವಲ್ಪ ಹಿಂದೆ ಎಳ್ಕೊಂಬರ್ತಾರೆ. ಅವ್ರು ಕಾಲು ಎಳ್ಕೊಂಬರ್ತಾರೆ. ಅಂದರೆ ಕುಸ್ತಿನೇ ಆಡಬಾರ್ದು. ಇನ್ನು ಅವ್ರ ಭಾವನೆ ಯಾವ ಥರ ಇದೆ ಯಾರಿಗೂ ಗೊತ್ತು. ಇವಾಗ ನಾನು ಕುಸ್ತಿ ಗೆದ್ದುಬಿಟ್ರೆ ನಡಿಯೋ, ಏನು ಪಾರ್ಟಿ ಹೇಳಲ್ವಾ, ಪಾರ್ಟಿ ಕೊಡಲ್ವಾ, ನಡಿ 190 ಹೇಳು, ನಡಿ ಟೀ ಕುಡಿಸು. ಅಂದರೆ ಇವ್ನು ಕುಸ್ತಿ ಏನು ಮಾಡಿ ಗೆಲ್ತಾ ಇದ್ದಾನೆ, ಅವ್ನ ಕುಸ್ತಿಗೆ ಏನು ಅವ್ನು ಬೇಕಾಗಿರುತ್ತೆ, ನಾವೇನು ಸಪೋರ್ಟ್ ಬೇಕಾಗಿದೆ, ನಮ್ಮದು ಏನು ಬೇಕಾಗಿದೆ, ನಮ್ಮ ರಿಲೇಷನ್ ಅಂದರೆ ಆಲ್ಮೋಸ್ಟ್ ಈಗ ಮುಸ್ಲಿಮ್ಸ್ ಇದ್ದಿಲ್ಲೇ ಆಗಲಿ, ಆಲ್ಮೋಸ್ಟ್ ನಮಗೆ ಎಲ್ಲ ಕಡೆಯಿಂದ ಹೋದ್ರಿ, ಯಾವ ಕಡೆಯಿಂದ ಹೋದ್ರೂ ರಿಲೇಷನ್ನೇ ಆಗಬೇಕು. ಯಾವ ಕಡೆಯಿಂದ ಹೋದ್ರೂ ಸ್ವಲ್ಪ ರಿಲೇಷನ್ನೇ ಆಗಬೇಕು, ಆ ಥರ ಇದ್ದಾರೆ. ಬಟ್ ಯಾರೂ ಸಪೋರ್ಟ್ ಮಾಡಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ. ಬಟ್ ಅವನಿಗೆ ಕೆಳಗಡೆ ಹೇಳ್ಕೊಂಬರ್ತಾರೆ ಅಷ್ಟೇ. ಸ್ಕೂಲಲ್ಲಿ ಹೆಂಗಿರ್ತಾ ಇತ್ತು ನಿಮಗೆ ಸಪೋರ್ಟ್? ಸ್ಕೂಲಲ್ಲಿ ಇವಾಗ ಸ್ಕೂಲಿಂದನೂ ಅಂತ ಏನು ನಮಗೆ ಆ ಥರ ಸಪೋರ್ಟ್ ಸಿಗಲಿಲ್ಲ. ಯಾವ ಸ್ಕೂಲಿಂದನೂ ನನಗೆ ಸಪೋರ್ಟ್ ಸಿಗಲಿಲ್ಲ. ಸ್ಕೂಲಿಂದನೂ ಅದು ಸ್ಕೂಲು ಒಂದು ಹೇಳ್ತೀನಿ ನಾನು, ಸ್ಕೂಲಿಂದನೂ ನನಗೆ ತುಂಬ ಅನ್ಯಾಯ ಆಗಿಬಿಟ್ಟಿದೆ ಕೆಲವೊಂದು ಸತಿ. ಅಂದರೆ ನಾನು ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಅದೇ ಒಂದು ಸ್ಟೇಟ್ ಮೀಟ್ ಅಂತ ಬರುತ್ತೆ, ಕಾಲೇಜು ಒಂದು ಸ್ಟೇಟ್ ಲೆವೆಲ್ ಅಂತ ಕಾಂಪಿಟಿಷನ್ ಬರ್ತಾ ಇರುತ್ತೆ, ಸ್ಪೋರ್ಟ್ಸ್ ಮೀಟ್ ಅಂತ. ಸ್ಕೂಲಿಂದನೂ ಹೋದರೂ ನಾನು ಸ್ಕೂಲಲ್ಲಿ ಹೋಗಿ ಹೊಡ್ತಾ ತಿಂದಿದ್ದೀನಿ ನಾನು ಹೆಡ್ ಮಾಸ್ಟರ್ ಹತ್ರ. ನಿನಗೆ ಸ್ಪೋರ್ಟ್ಸ್ ಮುಖ್ಯ ಅಲ್ಲ ನಮಗೆ, ಹೊಡ್ಸ್ಕೊಂಡಿದ್ದೀನಿ. ಅದು ಹೋದರೆ ಒಂದು 4 ದಿನ 5 ದಿನ ಅಲ್ಲೇ ಆಗ್ತಿತ್ತು. ನಾನು ಬಂದು ಸರ್ಟಿಫಿಕೇಟ್ ತೋರಿಸಿದ್ರು ಹೊಡ್ತಾ ತಿಂದಿದ್ದೀನಿ ನಾನು ಸರ್ ಹತ್ರ, ಹೆಡ್ ಸರ್ ಹತ್ರ. ಅಂದರೆ ಅವ್ರಿಗೆ ಸ್ಪೋರ್ಟ್ಸ್ ಬಗ್ಗೆ ನಾಲೆಜೇ ಇರಲಿಲ್ಲ ಆ ಟೈಮಲ್ಲಿ. ಆ ಥರ ಇದ್ದರು. ನಮಗೆ ಸ್ಪೋರ್ಟ್ಸ್ ಗಿಟ್ಸ್ ಏನು ಬೇಡ, ನಮಗೆ ಎಜುಕೇಷನ್. ನಿಮ್ಮ ಸ್ಕೂಲ್ ಹೆಸರು ತಂದಿದ್ದೀನಿ ಸರ್ ಅಂದ್ರೂ ನನಗೆ ಹೊಡೆದಿದ್ದಾರೆ. ಆ ಥರ ಇತ್ತು ಅವಾಗ. ಹೊಡ್ಸ್ಕೊಂಡು ನಾನು ಆಮೇಲೆ ಸ್ಕೂಲ್ ಮೇಲೆ ಇಂಟ್ರೆಸ್ಟೇ ಹೋಯಿತು ನಿಜ ಹೇಳ್ಬೇಕಂದ್ರೆ. ಒಂಥರ ಸ್ಪೋರ್ಟ್ಸಲ್ಲೇ ಒಂಥರ ಅಂದರೆ ಅದು ಸ್ಪೋರ್ಟ್ಸ್ ಕುಸ್ತಿ ಅಂದರೆ ನನಗೆ ಇಷ್ಟು ಹುಚ್ಚು ಅಂದರೆ ಅದು ಇವಾಗಲೂ ಯಾರಾದರೂ ಆಡ್ತಿರ್ಬೇಕಂದ್ರೆ ಮೈ ಉಬ್ಬತ್ತೆ. ಅದು ಕುಸ್ತಿ ಕಲೆ ಹಾಗೆ. ಅಂದರೆ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಹಳೇಬ್ರು, ಅವ್ರಿಗೆ ಪಾಪ ನೌಕರಿ ಇಲ್ಲ ಏನಿಲ್ಲ, ಒಂಥರ ಕುಸ್ತಿ ಆಡಿ ಮಣ್ಣಲ್ಲಿ ಮೈ ಕೈಯೆಲ್ಲ ನೋವು ಅವ್ರಿಗೆ. ಇವಾಗ ಕುತ್ಕೊಳ್ಳಿಕ್ಕೆ ಬರಲ್ಲ, ಟಾಯ್ಲೆಟ್ ಕುತ್ಕೊಳ್ಳಿಕ್ಕೆ ಬರಲ್ಲ. ಅದು ಕೆಲವೊಬ್ರು ಹೆಣ್ಮಕ್ಳಿಗೆ ಅವ್ರು ನೋಡಿರ್ತಾರಲ್ಲ, ಕುಸ್ತಿ ಅಂದರೆ ಬೇಡ ಬಿಡು, ನೋಡು ಇಲ್ಲಿ ಇನ್ನೊಬ್ಬರು ನಿಮ್ಮ ಅಜ್ಜಾನೇ ನೋಡು ಹೆಂಗೆ ಕುತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಎದ್ದು ಓಡಾಡ್ಲಿಕ್ಕೆ ಆಗ್ತಾಯಿಲ್ಲ, ನೋಡು ಅವನು ಗತಿ ನೋಡು ಯಾವ ಥರ ಆಗಿದೆ ಅಂತ ಕೇಳ್ತಾರೆ. ಆ ಥರ ಎಲ್ಲ ಪರಿಸ್ಥಿತಿ ಆಗಿಬಿಟ್ಟಿದೆ ಕುಸ್ತಿ ಆಡಿದವ್ರು ಕೆಲವೊಬ್ರದ್ದು ಓಲ್ಡು. ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಎಕ್ಸಸೈಸ್ ಮಾಡಬೇಕು. ಕುಸ್ತಿ ಬಿಟ್ಟ ತಕ್ಷಣ ಅವರು ಡ್ರಿಂಕ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಮೈಕೈ ನೋವು ಅಂತ, ಅದು ಫೇನ್ ಅಂತ ಎಲ್ಲ, ಬಾಡಿ ಫೇನ್ ಅಂತ, ಅದು ಮರಿಲಿಕ್ಕೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅವ್ರಿಗೆ ಗೊತ್ತಿರಲ್ಲ ಅದು. ವಿಟಮಿನ್ನು ನಮ್ಮ ಬಾಡಿಲಿ ಕಮ್ಮಿ ಆಗಿದೆ, ಕೊರತೆ, ವಿಟಮಿನ್ ಕೊರತೆ, ಕ್ಯಾಲ್ಸಿಯಂ ಕೊರತೆ, ಇವಾಗ ನಮಗೆಲ್ಲ ಗೊತ್ತಾಗತ್ತೆ. ಅವ್ರಿಗೂ ಅದು ಗೊತ್ತಿಲ್ಲ. ಅವ್ರಿಗೆ ಕುಡಿದ್ರೆ ವಿಟಮಿನ್ ಕೊರತೆ ಎಲ್ಲ ತುಂಬ ಆಗುತ್ತೆ ಅಂತ ಗೊತ್ತಿಲ್ಲ. ಅವರು ನೀರು ಎಷ್ಟು ಕುಡಿಬೇಕು, ಎಷ್ಟು ನೀರು ಕುಡಿಬೇಕು ಅಂತ ಏನೂ ಗೊತ್ತಿರಲ್ಲ ಅವ್ರಿಗೆ ಪಾಪ. ಅವರು ಅದು ಇವಾಗ ಹಳೆಬ್ರು ಅವ್ರು ನೋಡಿರ್ತಾರೆ, ಕುಸ್ತಿ ಅಂದರೆ ಕುಸ್ತಿ ಬೇಡಪ್ಪ, ಕಾಲು ಮುಗಿತೀನಿ, ನೋಡಿ ನಿಮ್ಮ ಅಜ್ಜ ಹೆಂಗೆ ಮಗಿದ್ದಾನೆ ಹಾಗೆಲ್ಲ ಹೇಳ್ತಾರೆ. ನೋಡು ಕುಸ್ತಿ ಆಡಬಾರ್ದು, ಅವ್ನು ನೋಡು ದೊಡ್ಡ ಪೈಲ್ವಾನಂತೆ, ಹೆಸರು ಮಾಡಿದಾನಂತೆ, ನೋಡು ಹಿಂಗೆ ಗತಿ ನೋಡು, ಒಂದು ನೌಕರಿ ಇಲ್ಲ ಪಕ್ರಿ ಇಲ್ಲ, ಇಲ್ಲೇ ಬಿದ್ದಿದ್ದಾನೆ ನೋಡು, ಹೀಗೆಲ್ಲ ಇದು ಮಾಡ್ತಾರೆ ಕುಸ್ತಿ ಅಂದರೆ ಕೆಲವೊಬ್ಬರು. ಇವಾಗ ಕುಸ್ತಿ ಅಂದರೆ ನಾವು ಆಡುವಾಗ 3,000, 5,000 ಇಷ್ಟೇ ಪ್ರೈಸು, 6,000 ಲಾಸ್ಟು. ಇವಾಗ 1,00,000, 1,00,000, 2,00,000, 4,00,000 ಕುಸ್ತಿ ಹಬ್ಬ ಅಂತ ಬಂದಿದೆ. ಎಷ್ಟೊಂದು ಪ್ರೋ ಕಬಡ್ಡಿ ಅಂತ ಆಡಿಸ್ತಾವ್ರೆ. ಎಲ್ಲ ಏನೇನು ಸವಲತ್ತು ಬಂದಿದೆ ಇವಾಗ. ಅದೇ ಇವಾಗ ನಮ್ಮ ಸಿದ್ದಿಯವರು ಇವಾಗ ಕುಸ್ತಿಲಿ ಹೊರಗೆ ಬಿದ್ದಿದ್ದಾರೆ. ಬಟ್ ಅವ್ರಿಗೂ ಇನ್ನೂವರೆಗೂ ಸಪೋರ್ಟ್ ಇಲ್ಲ. ಅಲ್ಲೂ ಭೇದ ಭಾವ ನಡೀತಾ ಇದೆ, ಹಿಂದೂ ಮುಸ್ಲಿಂ, ಜಾತಿ ಮುಸ್ಲಿಂ ಅಂತ. ಅವ್ರಿಗೆ ನಾವು ಕುಸ್ತಿನ ಅವ್ರವರೆಗೂ ರೀಚ್ ಮಾಡಿ ಅವ್ರನ್ನ ಮೇನ್ ಸ್ಟ್ರೀಮಿಗೆ ನಾವು ತಗೊಂಡ್ಬಂದು ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂದ್ರೆ ಏನು ಮಾಡ್ಬೋದು? ಸರ್ಕಾರ ಏನು ಮಾಡ್ಬೋದು? ಸರ್ಕಾರ
ಸರ್ಕಾರ ಇವಾಗ ಮಾಡಿದೆಲ್ಲ, ನಾನು ನನ್ನ ಪ್ರಕಾರ ಹೇಳ್ತೀನಿ, ಸಿದ್ದಿ ಅವ್ರಿಗೇ ಸ್ಪೆಷಲ್ ಮಾಡಬೇಕು, ಸ್ಪೆಷಲ್ ಕೋಚು. ಅವ್ರು ಗೋರ್ಮೆಂಟ್ಗಿಂತನೂ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ರಿಲೇಷನಲ್ಲಿ ಇರ್ತಾರಲ್ಲ, ನಮ್ಮ ಒಂದು ಹುಡುಗ ಪೈಲನ್ ಮಾಡ್ತಾ ಇದ್ದಾನೆ, ಅವರೇ ಸಪೋರ್ಟ್ ಮಾಡಿದ್ರೆ ಗೋರ್ಮೆಂಟಲ್ಲೂ ಯಾರೂ ಬೇಡ. ನಮ್ಮ ಸಂಬಂಧಿಕರಲ್ಲೇ ನಮಗೆ ಸರಿ ಇಲ್ಲ ಜನ. ಅವ್ನಿಗೆ ಯಾಕೆ ಬೆಳಿಬೇಕು, ನನ್ನ ಮಗ ಅಂದರೆ ನನ್ನ ಮಗ ಅವನು ಒಬ್ಬ ಹುಡುಗ ಬೆಳಿತಾನೆ ಅಂದರೆ ಹುಡುಗಂಗೆ ನೋಡಲ್ಲ ಅವರು, ನನ್ನ ಮಗ ನಿನ್ನ ಮಗ ಇದರಲ್ಲೇ ಕಿತ್ತಾಡ್ತಾರೆ. ಅವರೇ ಒಂದು 10 ರೂಪಾಯಿ ಕೊಟ್ಟರೆ, ಗೋರ್ಮೆಂಟು ಕೊಡೋದು ಬೇಡ, ಇವರೇ ಕೊಟ್ಟರೆ, ನಮ್ಮ ಜನನೇ ನಮಗೆ ಸಪೋರ್ಟ್ ಮಾಡಿದರೆ ಯಾಕೆ ಮುಂದೆ ಹೋಗಲ್ಲ? ಬೆನ್ನಿಗೆ ಇಟ್ಕೊಳ್ಳಿ, ಅವ್ನು ಏನು ತಪ್ಪು ಮಾಡಿದರೆ ನೀವು ಕೇಳೋ ಅಧಿಕಾರ ಇರುತ್ತೆ, ನಾನು ಕೊಟ್ಟಿದ್ದೀನಂತ ಚಾಲೆಂಜ್ ನೀವು ಹೊಡಿಬೋದು ಅವ್ನಿಗೆ, ನಾನು ಕೊಟ್ಟಿದ್ದೀನಿ, ಏನು ಯಾಕೆ ಅಡ್ದಾರಿ ಹಿಡ್ದಿದ್ಯಾ, ಸರಿಯಾಗಿ ಆಡು ಅಂತ ಅಧಿಕಾರ ಇರುತ್ತೆ. ನಮ್ಮ ರಿಲೇಷನಲ್ಲಿ ಸರಿ ಇಲ್ಲ. ಮೊದಲು ನಮ್ಮ ಚಿಕ್ಕಪ್ಪಂದಿರಾಗಲಿ, ನಮ್ಮ ಮಾವಂದಿರಾಗಲಿ, ನಮ್ಮ ಯಾರು, ನಮ್ಮ ತಾತ ಯಾರು, ಆ ರಿಲೇಷನ್ ಎಲ್ಲ ಸರ್ಕಲ್. ಒಂದು ಒಳ್ಳೆಯ ವಿಷಯ ನೋಡಿದೆ ಅಂದರೆ, ಮರಾಠಾಸ್ ಅಂತ ಬರುತ್ತೆ ನಮ್ಮ ಇದರಲ್ಲಿ, ಹಿಂದೂ ಕಾಸ್ಟ್. ಅವರು ಮಾಮ, ಚಿಕ್ಕಪ್ಪ, ದೊಡ್ಡಪ್ಪ ಒಂದು ಹುಡುಗ ಬೆಳಿಬೇಕಂದ್ರೆ ಸಪೋರ್ಟಲ್ಲಿ ಬರ್ತಾರೆ. ಏನು ಕಡಿಮೆ, ನಾನು ಕಣ್ಣಾರೆ ನೋಡಿದ್ದೇನೆ. ಏನು ಕಡಿಮೆ ಬಿದ್ದಿದ್ರೆ ಹೇಳು, ಏನು ದುಡ್ಡು ಕಡಿಮೆ ಬಿದ್ದೆ, ಏನು ಆ ಥರ ನಮ್ಮ ಸಿದ್ಧಿ ಜನಾಂಗಲ್ಲಿ ಇನ್ನೂ ಒಗ್ಗೂಟಿಲ್ಲ. ಯಾರು ಒಂದು ಅವನು ಮಾಡಬೇಕಾದ್ರೆ ಏನು ಒಗ್ಗೂಟಿಲ್ಲ. ಇವಾಗ ನ್ಯಾಷನಲ್ಸಲ್ಲಿ ಹೋಗ್ತಾ ಇದ್ದಾರೆ, ಕುಸ್ತಿ ಹಬ್ಬ ಆಡ್ತಾ ಇದ್ದಾರೆ, ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿವರೆಗೂ ಇಲ್ಲಿ ಯಾರು ಕೋಚಸ್ಸು ಸರಿ ಇಲ್ಲ. ಕೋಚಸ್ ಏನು ಮಾಡ್ತಾರೆ, ಅವರು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗಷ್ಟೇ ರೆಡಿ ಮಾಡ್ಕೊಂಡು ಹೋಗೋದು. ಅಂದರೆ ಅರ್ಥ ಆಯ್ತಾ ನಿಮಗೆ? ಯಾರು ಇದು ಕೊಡ್ತಾರೆ ಅದು ಕೊಡ್ತಾರೆ, ಇದರಲ್ಲೇ ಇವಾಗ ಭೇದ ಭಾವ ಮಾಡೋದು. ಆಯ್ಕೆಯಲ್ಲಿ ರಾಜಕೀಯ ನಡೆಯುತ್ತೆ ತುಂಬ. ಇವಾಗ ನಾನು ಹೇಳೋ ಪ್ರಕಾರ ಒಬ್ಬನು ಇವಾಗ ಆ ಹುಡುಗ ಕುಸ್ತಿ ಬಗ್ಗೆ ಅಷ್ಟು ಬರೋದಿಲ್ಲ. ಕುಸ್ತಿ ಅಂದರೆ ಅವ್ನಿಗೆ ಗೊತ್ತೇ ಇರಲ್ಲ. ಅಂಥವ್ರಿಗೆ ಬಂದು ರಾಜಕೀಯ ನನ್ನ ಮಗನ ಕುಸ್ತಿಲಿ ತಗೋ ಅಂದರೆ ಅವ್ನು ಕುಸ್ತಿನೇ ಬರಲ್ಲ, ಕುಸ್ತಿಗೆ ತಗೋ ಹಾಕೋ ಅಂತ ರಾಜಕೀಯ ಮಾಡಿ ದಬ್ಬಾಳಿಕೆ ಹಾಕೋದು. ಒಳ್ಳೆ ಹುಡುಗರನ್ನ ಚಾನ್ಸಸ್ ಸಿಗಲ್ಲ. ಕುಸ್ತಿನ ಯಾವತ್ತೂ ಇನ್ಫ್ಲುಯೆನ್ಸ್ ಮೇಲೆ ತಗೋಬಾರ್ದು. ಎಲ್ರಿಗೂ ಯಾವ ಥರ ಟೆಸ್ಟ್ ಆಗುತ್ತಲ್ಲ ಅದೇ ಥರ ಟೆಸ್ಟ್ದಲ್ಲಿ ತೊಗೋಬೇಕು. ಇನ್ಫ್ಲುಯೆನ್ಸಲ್ಲಿ ಬಂದರೆ ಅದು ದೇಶಕ್ಕೆ ಅವಮಾನ, ಎಲ್ಲರಿಗೂ ನಮ್ಮ ಜಿಲ್ಲೆಗೆ ಅವಮಾನ. ಅದು ನಮ್ಮ ಅಂದರೆ ಇನ್ನೊಬ್ಬ ಒಳ್ಳೆ ಹುಡುಗ ಬೆಳೆಯೋನಿಗೂ ಹೊರ್ತ ಅದು. ಅಂದರೆ ಅವ್ನು ಬೆಳಿಬೇಕಾದ್ರೆ ಇವನು ಹೋಗ್ತಾನೆ, ಇವನು ಕಷ್ಟಪಟ್ಟಿರ್ತಾನೆ. ನಾನು ಕೆಲವೊಬ್ಬರು ಅಪ್ಪ ಈ ಕುಸ್ತಿ ಕಲೆ ಇರೋದು ಒಂಥರ ವಿಚಿತ್ರ. ಅದು ಏನಂದರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟೋದಿಲ್ಲ ಕುಸ್ತಿ, ಬರೋದೇ ಇಲ್ಲ. ಅದು ಬಡವರ ಮನೆಯಲ್ಲೇ ಬೆಳೆಯೋದು ಕುಸ್ತಿ. ಕಬಡ್ಡಿನೂ ಅಷ್ಟೇ. ಕುಸ್ತಿ ಆಗಲಿ, ಇದು ಕಬಡ್ಡಿ ಆಗಲಿ, ಇದು ರನ್ನಿಂಗ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಇದು ಯಾವುದು ಆರ್ಮಿ ಭರ್ತಿ, ಯಾವುದು ರ್ಯಾಲಿ ಆಗಲಿ, ಯಾವುದು ಒಂದು ಈ ಸ್ಪೋರ್ಟ್ಸ್ ಬೆಳೆಯೋದೇ ಬಡವರ ಮನೆಯಿಂದನೇ. ಪಾಪ ಅವ್ರಿಗೆ ಕಷ್ಟ, ಏನಾದರೂ ಮಾಡಬೇಕು, ಸ್ಪೋರ್ಟ್ಸ್ ಕೂಟದಿಂದನೇ ಜಾಬಾಗಬೇಕು, ಇಲ್ಲಾಂದರೆ ಹೀಗೆ ಆರ್ಮಿ ಕೆಲವರು ಓಡಿ ಜಾಬಿಗಾಗಬೇಕು. ಹೀಗೆಲ್ಲ ಅವರು ಈ ಶ್ರೀಮಂತರು ಏನು ಮಾಡ್ತಾರೆ, ಇನ್ಫ್ಲುಯೆನ್ಸಲ್ಲಿ ನನ್ನ ಮಗ ತಗೊಂಡ್ಬಿಡಿ, ದುಡ್ಡು ಇರುತ್ತೆ. ಪಾಲಿಟಿಕ್ಸಲ್ಲಿ ನನಗೆ ಯಾವ ಥರ ಅನುಭವ ಆಗಿಲ್ಲ. ಅಂದರೆ ನಾವಿದ್ದಾಗ ಹಾಸ್ಟೆಲ್ ಇರಲಿಲ್ಲ, ನಾವು ಮನೆಯಿಂದ ಬರ್ತಿದ್ವಿ. ಒನ್ ಟೈಮ್ ನಮಗೆ ಆ ಥರ ಯಾವ ಥರನೂ ಸ್ಪೆಷಾಲಿಟಿ ಸಿಗಲಿಲ್ಲ. ಕೆಲವೊಂದು ಸರ್ತಿ ಬಂದಿತ್ತು, ಅವರು ಶಾಸಕರಿದ್ದರು, ಅಂದರೆ MLA ಇದ್ದರು. ಆ ಟೈಮಲ್ಲಿ ನಮಗೆ ತುಂಬ ಅನ್ಯಾಯ ಆಗಿದೆ.